ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಬಗ್ಗೆ ಕಲಿಯೋಣ. ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಇದು. ಸೊ ಇನ್ 1913, Henry Moseley showed that atomic number of an element is a more fundamental property than its atomic mass. 1913 ಹೆನ್ರಿ ಮೋಸ್ಲಿ ಏನು ತೋರಿಸಿದ್ರು, ಅಟಾಮಿಕ್ ಮಾಸ್ಗಿಂತ ಅಟಾಮಿಕ್ ನಂಬರ್ ಇಟ್ಸ್ ಅ ಬೆಟರ್ ಪ್ರಿಡಿಕ್ಟರ್ ಆಫ್ ದ ಪ್ರಾಪರ್ಟಿ. ಅಂದರೆ ನಾವು ಅಟಾಮಿಕ್ ನಂಬರ್ ಯೂಸ್ ಮಾಡಿಕೊಂಡು ಹೇಳ್ಬೋದು ಕರೆಕ್ಟಾಗಿದೆ ಏನು ಪ್ರಾಪರ್ಟಿ ಅಂತ ಅಟಾಮಿಕ್ ಮಾಸ್ಗಿಂತ. ಅಕಾರ್ಡಿಂಗ್ಲಿ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ವಾಸ್ ಮಾಡಿಫೈಡ್. ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ ಏನು ಹೇಳುತ್ತೆ? ದ್ಯಾಟ್ ಪ್ರಾಪರ್ಟಿ ಈಸ್ ಎ ಪೀರಿಯಾಡಿಕ್ ಫಂಕ್ಷನ್ ಆಫ್ ಅಟಾಮಿಕ್ ಮಾಸ್ ಅಂತ ಹೇಳುತ್ತೆ. ಸೊ ಅದನ್ನು ಚೇಂಜ್ ಮಾಡಿ atomic number was adopted as a basis of modern periodic table, and modern periodic law can be stated as follows. So modern periodic table ge atomic number anna basis agi use ಮಾಡ್ತಾರೆ. So atomic number anna basis agi use ಮಾಡಿದ್ರೆ ನಾವು ಏನು ಹೇಳ್ಬೋದು? Properties of elements are a periodic function of their atomic number ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್. ಇದುವರೆಗೂ ನಾವೇನು ಅಟಾಮಿಕ್ ಮಾಸನ್ನು ಯೂಸ್ ಮಾಡ್ತಾ ಇದ್ವಿ, ಈಗ ಅಟಾಮಿಕ್ ನಂಬರನ್ನು ಯೂಸ್ ಮಾಡ್ತಾ ಇದ್ದೀವಿ. ಅಟಾಮಿಕ್ ನಂಬರ್ ಅಂದರೆ ಏನು ಅಲ್ವಾ? ಅದನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೆಟ್ ಅಸ್ ರೀಕಾಲ್, ಜ್ಞಾಪಕ ಮಾಡ್ಕೊಳ್ಳೋಣ ಏನನ್ನ. ಅಟಾಮಿಕ್ ನಂಬರ್ ಗಿವ್ಸ್ ದ ನಂಬರ್ ಆಫ್ ಪ್ರೋಟಾನ್ಸ್. ಒಂದು ಆಟಮಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅದು ಅದರ ಅಟಾಮಿಕ್ ನಂಬರ್. ಎಲ್ಲಿರುತ್ತೆ ಪ್ರೋಟಾನ್? ನ್ಯೂಕ್ಲಿಯಸ್ಸಲ್ಲಿ ಇರುತ್ತೆ. ಸೊ ಅಟಾಮಿಕ್ ನಂಬರ್ ಗಿವ್ಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್. ಇದು ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ದು ಒಂದು ಪ್ರಾಪರ್ಟಿ ಏನು? ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಬೈ 1 ಇನ್ ಗೋಯಿಂಗ್ ಫ್ರಮ್ ಒನ್ ಎಲಿಮೆಂಟ್ ಟು ದ ನೆಕ್ಸ್ಟ್. ಅಟಾಮಿಕ್ ಮಾಸ್ ಥರ ಹೆಂಗೆಂಗೋ ಇನ್ಕ್ರೀಸ್ ಆಗಲ್ಲ. ಅಟಾಮಿಕ್ ನಂಬರ್ ಅಂದರೆ ಒಂದೊಂದೇ ಜಾಸ್ತಿ ಆಗುತ್ತೆ. ಸೊ ಕಾರ್ಬನ್ 6 ಆದರೆ 1 ಜಾಸ್ತಿ ಆದರೆ ನೈಟ್ರೋಜನ್ 7, ಆಕ್ಸಿಜನ್ 8, ಈ ಥರ. ಎಲಿಮೆಂಟ್ಸ್ ವೆನ್ ಅರೇಂಜ್ಡ್ ಇನ್ ದ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಲೀಡ್ಸ್ ಅಸ್ ಟು ದ ಕ್ಲಾಸಿಫಿಕೇಶನ್ ನೋನ್ ಆಸ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ನಾವು ಅಟಾಮಿಕ್ ನಂಬರ್ ಯೂಸ್ ಮಾಡಿಕೊಂಡು ಕ್ಲಾಸಿಫೈ ಮಾಡಿದರೆ, ಅರೇಂಜ್ ಮಾಡಿದರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಸಿಗುತ್ತೆ. Prediction of the properties of elements could be made with more precision when elements are arranged on the basis of increasing atomic number. ಇದೇನೆಂದರೆ ಅಟಾಮಿಕ್ ನಂಬರನ್ನು ಯೂಸ್ ಮಾಡಿದ್ರೆ ನಾವು ಪ್ರಾಪರ್ಟಿಯನ್ನು ಚೆನ್ನಾಗಿ ಪ್ರಿಡಿಕ್ಟ್ ಮಾಡ್ಬೋದು ಮಾಸ್ ಕಂಪೇರ್ ಮಾಡಿದರೆ. ಸೊ ಇದು ಫಸ್ಟ್ ಪಾರ್ಟ್. ನೋಡೋಣ ಟೇಬಲ್ ನೋಡೋಣ ಹೇಗೆ ಕಾಣುತ್ತೆ ಅಂತ. ಇದು ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಗ್ರೂಪು ಇದೆ, ಪೀರಿಯಡ್ ಇದೆ. ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ ಥರ ಟೋಟಲಿ 18 ಗ್ರೂಪ್ ಇದೆ ಮತ್ತು 7 ಪೀರಿಯಡ್ ಇದೆ. ಸೊ ಈ ನಂಬರ್ ಕಾಣ್ತಾ ಇದೆಯಾ? 5, 6, 7, 8 ಇದೆಲ್ಲ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಯೂಸ್ ಮಾಡಿಕೊಂಡು ನಾವು ಪ್ರಿಡಿಕ್ಟ್ ಮಾಡ್ತಾ ಹೋದ್ವಿ. ಇದು ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ. ಆ ಟೇಬಲ್ ನೋಡ್ದಂಗೆ ವಿ ಕ್ಯಾನ್ ಸಿ ದಟ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಟೇಕ್ಸ್ ಕೇರ್ ಆಫ್ ದ 3 ಲಿಮಿಟೇಷನ್ಸ್ ಆಫ್ ಪೀರಿಯಾಡಿಕ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಆ ಲಿಮಿಟೇಷನ್ಸನ್ನು ಹೇಗೆ ಮ್ಯಾನೇಜ್ ಮಾಡುತ್ತೆ ಅಂತ ಮುಂದೆ ನೋಡೋಣ. ಸೊ ನೆಕ್ಸ್ಟ್ ಸೆಕ್ಷನ್, ಪೊಸಿಷನ್ ಆಫ್ ಎಲಿಮೆಂಟ್ಸ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಎಲಿಮೆಂಟ್ಗಳು ಎಲ್ಲಿರುತ್ತೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನಲ್ಲಿ, ಇದು ನೆಕ್ಸ್ಟ್ ಪಾರ್ಟ್. ಆವಾಗಲೇ ನೋಡ್ದಂಗೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಸ್ 18 ವರ್ಟಿಕಲ್ ಕಾಲಮ್ಸ್ ನೋನ್ ಆಸ್ ಗ್ರೂಪ್ಸ್. 18 ವರ್ಟಿಕಲ್ ಕಾಲಮ್ ಇದೆ, ಅವುಗಳನ್ನು ನಾವು ಗ್ರೂಪ್ ಅಂತ ಕರಿತೀವಿ. ಯಾಕೆ ಗ್ರೂಪ್ ಅಂತ ಕರಿತೀವಿ? ಯಾಕಂದರೆ ಅವುಗಳು ಎಲ್ಲ ಒಂದೇ ಪ್ರಾಪರ್ಟಿ ಇರುತ್ತೆ. ಇವಾಗ ಆಲ್ಕಲಿ ಮೆಟಲ್ ಒಂದು ಗ್ರೂಪ್ ಆದರೆ ಅದೆಲ್ಲ ಒಂದೇ ಥರ ಬಿಹೇವ್ ಮಾಡುತ್ತೆ. ಮತ್ತು 7 ಹಾರಿಜಾಂಟಲ್ ರೋ ಇರುತ್ತೆ, ಅದನ್ನು ಪೀರಿಯಡ್ ಅಂತ ಕರಿತೀವಿ. ಪೀರಿಯಡ್ ಯಾಕೆ? ಒಂದು ರೋ ಇಂದ ಕೆಳಗೆ ಒಂದು ರೋ ಮುಗಿದ ಮೇಲೆ ನೆಕ್ಸ್ಟ್ ರೋ ಬಂದರೆ ಅದೇ ರಿಪೀಟ್ ಆಗುತ್ತೆ. ಸೊ ಪೀರಿಯಾಡಿಕ್ ಆಗಿದೆ.
ಇಲ್ಲಿ ಹೇಳ್ತಾರೆ, ಲೆಟ್ ಅಸ್ ಸಿ ವಾಟ್ ಡಿಸೈಡ್ಸ್ ಪ್ಲೇಸಿಂಗ್ ಎನ್ ಎಲಿಮೆಂಟ್ ಇನ್ ಅ ಸರ್ಟನ್ ಗ್ರೂಪ್ ಆರ್ ಪೀರಿಯಡ್. ಒಂದು ಎಲಿಮೆಂಟು ಒಂದು ಗ್ರೂಪು ಒಂದು ಪೀರಿಯಡಲ್ಲಿ ಹೋಗಬೇಕಿದ್ರೆ ಯಾವ ಬೇಸಿಸ್ ಮೇಲೆ ಹೋಗುತ್ತೆ ಅಂತ ನೋಡೋಣ. ಸೊ ಆ್ಯಕ್ಟಿವಿಟಿ ಇದೆ. ಗ್ರೂಪ್ 1 ಎಲಿಮೆಂಟ್ ನೋಡಿ, ಎಲ್ಲ ಎಲಿಮೆಂಟನ್ನು ಬರೀರಿ. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಶೆಲ್ ಏನಿದೆ, ಸಬ್ ಶೆಲ್ ಏನಿದೆ, ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅದನ್ನು ಬರೀರಿ. ಏನು ಸಿಮಿಲಾರಿಟಿ ನಿಮಗೆ ಕಾಣುತ್ತೆ, ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ ಅಂತ ಆ್ಯಕ್ಟಿವಿಟಿ. ಸೊ ಬೇಸಿಕಲಿ ಇದು ಏನು ಆ್ಯಕ್ಟಿವಿಟಿ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದೆ ಅಂದರೆ, ಒಂದು ಗ್ರೂಪಲ್ಲಿರುವಂತಹ ಎಲಿಮೆಂಟ್ಗಳು ಎಲ್ಲನೂ ಅಷ್ಟೇ ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಇಲ್ಲಿ ಹೇಳ್ತಾರೆ, ಯು ವಿಲ್ ಫೈಂಡ್ ದಟ್ ಆಲ್ ಎಲಿಮೆಂಟ್ಸ್ ಕಂಟೈನ್ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಒಂದು ಗ್ರೂಪಲ್ಲಿರುವಂತಹ ಎಲ್ಲ ಎಲಿಮೆಂಟ್ಗಳು ಅಷ್ಟೇ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಏನು? ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂತಹ ಎಲೆಕ್ಟ್ರಾನ್. Similarly, you will find that elements present in any one group has the same number of valence electrons. ಬರೀ ಫಸ್ಟ್ ಗ್ರೂಪ್ ಮಾತ್ರ ಅಲ್ಲ, ಯಾವುದೇ ಗ್ರೂಪ್ ತೊಗೊಂಡ್ರು ಆ ಗ್ರೂಪಲ್ಲಿರುವಂತಹ ಎಲ್ಲ ಎಲಿಮೆಂಟ್ಗಳು ಅಷ್ಟೇ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡಿ ಯಾರು. ಫ್ಲೂರಿನ್ ಮತ್ತು ಕ್ಲೋರಿನ್ ಗ್ರೂಪ್ 17 ಆಗಿದೆ. ಹೌ ಮೆನಿ ಎಲೆಕ್ಟ್ರಾನ್ಸ್ ಡು ದೇ ಹ್ಯಾವ್ ಇನ್ ದರ್ ಔಟರ್ ಮೋಸ್ಟ್ ಶೆಲ್ಸ್? ಔಟರ್ ಮೋಸ್ಟ್ ಶೆಲ್ಸಲ್ಲಿ 7 ಇರುತ್ತೆ, ಎರಡರಲ್ಲಿ ಒಂದು ಶಾರ್ಟ್ ಇರುತ್ತೆ. ನೆಕ್ಸ್ಟ್ ಮುಂದೆ ಯೋಚನೆ ಮಾಡಿದ್ರೆ ನಾವು ವಿ ಕ್ಯಾನ್ ಸೇ ದಟ್ ಗ್ರೂಪ್ಸ್ ಇನ್ ದ ಪೀರಿಯಾಡಿಕ್ ಟೇಬಲ್ ಸಿಗ್ನಿಫೈ ಔಟರ್ ಶೆಲ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲ್ಲದಕ್ಕಿಂತ ಹೊರಗಿರುವಂತಹ ಶೆಲ್ಲಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಸಿಸ್ ಮೇಲೆ ನಾವು ಗ್ರೂಪ್ ಮಾಡೋದು. ಒಂದು ಗ್ರೂಪನ್ನು ಕೆಳಗೆ ಹೋದರೆ, ಅಂದರೆ ಒಂದು ಪೀರಿಯಡಿಂದ ನೆಕ್ಸ್ಟ್ ಪೀರಿಯಡ್ ಹೋದರೆ number of shells increases. On the other hand, the number of shells increases as we go down the group. ಒಂದು ಪೀರಿಯಡಿಂದ ನೆಕ್ಸ್ಟ್ ಪೀರಿಯಡ್ಗೆ ಹೋದರೆ ನಂಬರ್ ಆಫ್ ಶೆಲ್ ಜಾಸ್ತಿ ಆಗುತ್ತೆ. ಸೊ ಮೊದಲನೇ ಪೀರಿಯಡಲ್ಲಿ 1 ಶೆಲ್ ಇರುತ್ತೆ, ಎರಡನೇ ಪೀರಿಯಡಲ್ಲಿ 2, ಆ ಥರ. ಹೈಡ್ರೋಜನ್ ಸ್ಪೆಷಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದೆರ್ ಇಸ್ ಅನ್ ಅನಾಮಲಿ ವೆನ್ ಇಟ್ ಕಮ್ಸ್ ಟು ದ ಪೊಸಿಷನ್ ಆಫ್ ಹೈಡ್ರೋಜನ್ ವೆದರ್ ಬಿಕಾಸ್ ಇಟ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಇದರ್ ಗ್ರೂಪ್ 1 ಆರ್ ಗ್ರೂಪ್ 17 ಇನ್ ದ ಫಸ್ಟ್ ಪೀರಿಯಡ್. ಯಾಕೆ? ಯಾಕಂದರೆ ಹೈಡ್ರೋಜನ್ ವೇಲೆನ್ಸ್ ಎಲೆಕ್ಟ್ರಾನ್ 1, ಗ್ರೂಪ್ 1 ಒಂದು ವೇಲೆನ್ಸ್ ಎಲೆಕ್ಟ್ರಾನು, ಗ್ರೂಪ್ 17ಗೆ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಬೇಕು. ಸೊ ಅದಕ್ಕೆ ಎಲ್ಲಿ ಪ್ಲೇಸ್ ಮಾಡೋದು ಅಂತ ಕನ್ಫ್ಯೂಷನ್. ಕ್ಯಾನ್ ಯು ಸೇ ವೈ ಅಂತ ಕೇಳ್ಯಾರ. ಈಗ ಸೆಕೆಂಡ್ ಆ್ಯಕ್ಟಿವಿಟಿ ನೋಡೋಣ. ಇಫ್ ಯು ಲುಕ್ ಅಟ್ ದ ಮಾರ್ಟನ್ ಪೀರಿಯಾಡಿಕ್ ಟೇಬಲ್, ಯು ವಿಲ್ ಫೈಂಡ್ ದ್ಯಾಟ್ lithium, beryllium, boron, carbon, they're all present in second period. Write down their electronic configuration. Electronic configuration ಬರೆದರೆ ಆ ಪೀರಿಯಡ್ ಇಲ್ಲಿರುವಂಥದ್ದು ಅಷ್ಟೇ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆಯಾ, ಅಷ್ಟೇ ನಂಬರ್ ಆಫ್ ಶೆಲ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? You will find that these elements of the second period do not have the same number of valence electrons. ಒಂದು ಪೀರಿಯಡಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಒಂದೇ ಇರಲ್ಲ, ಆದರೆ ಬಟ್ ದೇ ಕಂಟೈನ್ ಸೇಮ್ ನಂಬರ್ ಆಫ್ ಶೆಲ್ಸ್. ಸೊ ಅಷ್ಟೇ ಶೆಲ್ ಇರುತ್ತೆ. ಸೊ ಒಂದು ಪೀರಿಯಡ್ ಅಂದರೆ ಸೇಮ್ ನಂಬರ್ ಆಫ್ ಶೆಲ್ಸ್ ಇರುತ್ತೆ. ಯು ಆಲ್ಸೋ ಅಬ್ಸರ್ವ್ ದಟ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಬೈ 1 ಯೂನಿಟ್. ನೀವು ಒಂದು ಪೀರಿಯಡಲ್ಲಿ ಒಂದು ಲೆಫ್ಟಿಂದ ರೈಟ್ ಹೋದರೆ ವೇಲೆನ್ಸ್ ಎಲೆಕ್ಟ್ರಾನ್ 1 ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಸ್ ದ ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಬೈ 1 ಯೂನಿಟ್ ಆನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ಎ ಪೀರಿಯಡ್. ನೀವು ಅಟಾಮಿಕ್ ನಂಬರು +1 ಆಗುತ್ತೆ, ಲೆಫ್ಟಿಂದ ರೈಟ್ ಹೋದರೆ ವೇಲೆನ್ಸ್ ಎಲೆಕ್ಟ್ರಾನು +1 ಆಗುತ್ತೆ. Or we can say that the atoms of different elements with same number of occupied shells are placed in the same period. ಎಷ್ಟು ಆಕ್ಯುಪೈಡ್ ಶೆಲ್ಸ್ ಇರುತ್ತೋ ಅದರ ಬೇಸಿಸ್ ಮೇಲೆ ನಾವು ನೋಡಿದ್ರೆ ಅವುಗಳೆಲ್ಲ ಅದೇ ಪೀರಿಯಡಲ್ಲಿ ಇರುತ್ತೆ, ಅಂದರೆ ಅದೇ ರೋಲ್ ಇರುತ್ತೆ.
ಅದು ಎಕ್ಸಾಂಪಲ್ ಕೊಡ್ತಾರೆ. ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕನ್, ಫಾಸ್ಫರಸ್, ಸಲ್ಫರ್ ಮತ್ತು ಕ್ಲೋರಿನ್ ಮತ್ತು ಆರ್ಗಾನ್ ಬಿಲಾಂಗ್ ಟು ದ ಥರ್ಡ್ ಪೀರಿಯಡ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಥರ್ಡ್ ರೋಗೆ ಬಿಲಾಂಗ್ ಆಗುತ್ತೆ. ಯಾಕೆ? ಎಲೆಕ್ಟ್ರಾನ್ಸ್ ಇನ್ ದೀಸ್ ಎಲಿಮೆಂಟ್ಸ್ ಆರ್ ಫಿಲ್ಡ್ ಇನ್ KLM ಶೆಲ್ಸ್. ಇವೆಲ್ಲ 3 ಶೆಲ್ಸು ಫಿಲ್ ಆಗಿರುತ್ತೆ. ನಿಮಗೆ ಹೇಳ್ತಾರೆ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅಂತ. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, ಈಚ್ ಪೀರಿಯಡ್ ಮಾರ್ಕ್ಸ್ ಎ ನ್ಯೂ ಎಲೆಕ್ಟ್ರಾನ್ ಶೆಲ್ ಗೆಟಿಂಗ್ ಫಿಲ್ಡ್. ಅಂದರೆ ಮೊದಲನೇ ಪೀರಿಯಡಲ್ಲಿ 1 ಶೆಲ್ ಮಾತ್ರ, K ಶೆಲ್ ಮಾತ್ರ. ಎರಡನೇದರಲ್ಲಿ L ಶೆಲ್ಲು ಮತ್ತು K ಶೆಲ್. ಮೂರನೇದರಲ್ಲಿ KLM ಶೆಲ್. ಆ ಥರ ಒಂದು ನೋಡೋಣ. ನೆಕ್ಸ್ಟ್ ಏನು ಹೋಗ್ತೀವಿ ಅಂದರೆ ಎಷ್ಟು ಎಲಿಮೆಂಟ್ ಇರುತ್ತೆ ಒಂದು ಪೀರಿಯಡಲ್ಲಿ ಅಂತ ಹೋಗ್ತೀವಿ. ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್ ಇನ್ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಪೀರಿಯಡ್? ಯಾವ ಬೇಸಿಸ್ ಮೇಲೆ? We can explain the number of elements in these periods based on how electrons are filled in various shells. You will study the details in higher classes. ಇದನ್ನು ಮುಂದೆ ಕಲಿತೀರಾ. ಆದರೆ ಇಲ್ಲೊಂದು ಸ್ವಲ್ಪ ಬೇಸಿಕ್ಸ್ ಕೊಟ್ಟಿದ್ದಾರೆ. ಏನು? Recall that the maximum number of electrons that can be accommodated. ಒಂದು ಶೆಲ್ಲಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ತುಂಬಕ್ಕಾಗತ್ತೆ ಅನ್ನೋದು 2n² ಫಾರ್ಮುಲಾ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಫಾರ್ಮುಲಾ 2n². n ಏನು? ಇಟ್ ಈಸ್ ನಂಬರ್ ಆಫ್ ದ ಗಿವನ್ ಶೆಲ್ ಆಫ್ ದ ನ್ಯೂಕ್ಲಿಯಸ್. ಎಕ್ಸಾಂಪಲ್ ತೊಗೊಂಡ್ರೆ K ಶೆಲ್ಲಲ್ಲಿ 2 × 1² ಅಂದರೆ 2 ಎಲೆಕ್ಟ್ರಾನ್ಸ್ ಫಿಟ್ ಆಗುತ್ತೆ. ಆದ್ದರಿಂದ ಆ ಫಸ್ಟ್ ಪೀರಿಯಡಲ್ಲಿ 2 ಎಲಿಮೆಂಟ್ಸ್ ಇದೆ. L ಶೆಲ್ಲಲ್ಲಿ 2 × 2² ವಿಚ್ ಇಸ್ 8. ಅದರ ಅರ್ಥ ಸೆಕೆಂಡ್ ಪೀರಿಯಡಲ್ಲಿ 8 ಎಲಿಮೆಂಟ್ಸ್ ಫಿಟ್ ಆಗುತ್ತೆ. ಅದೇ ಲಾಜಿಕ್ ನೋಡಿದ್ರೆ ನೀವು ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಪೀರಿಯಡಲ್ಲಿ 8, 18, 18, 32 ಈ ಥರ ಎಲಿಮೆಂಟ್ ಫಿಟ್ ಆಗುತ್ತೆ. ಇದು ಯಾಕೆ ಅಂತ ಮುಂದೆ ನೀವು ಕಲಿತೀರಾ ಅಂತ ಹೇಳ್ತಾ ಇದ್ದಾರೆ. 10th ನಿಮಗೇನು ಈ 2n² ಫಾರ್ಮುಲಾ ಇಂಪಾರ್ಟೆಂಟು. ಐಡಿಯಾ ಸಿಗುತ್ತೆ ನಿಮಗೆ ಯಾವ ಶೆಲ್ಲಲ್ಲಿ ಎಷ್ಟು ಎಲಿಮೆಂಟ್ ಇರುತ್ತೆ, ಎಷ್ಟು ಎಲಿಮೆಂಟ್ ಅದನ್ನು ಯೂಸ್ ಮಾಡಿಕೊಂಡು ಆ ಪೀರಿಯಡಲ್ಲಿ ಎಷ್ಟು ಎಲಿಮೆಂಟ್ ಫಿಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಹೇಳ್ತಾರೆ? ದ ಪೊಸಿಷನ್ ಆಫ್ ಎನ್ ಎಲಿಮೆಂಟ್ ಇನ್ ಎ ಪೀರಿಯಾಡಿಕ್ ಟೇಬಲ್ ಟೆಲ್ಸ್ ಅಬೌಟ್ ಇಟ್ಸ್ ಕೆಮಿಕಲ್ ರಿಯಾಕ್ಟಿವಿಟಿ. ಎಲ್ಲಿದೆ ಅನ್ನೋದು ಅದರ ರಿಯಾಕ್ಟಿವಿಟಿ, ಕೆಮಿಕಲ್ ಪ್ರಾಪರ್ಟಿ ಹೇಳುತ್ತೆ. ಆಸ್ ಯು ಹ್ಯಾವ್ ಲರ್ನ್ಡ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಡಿಟರ್ಮಿನ್ಸ್ ದ ಕೈಂಡ್ ಆ್ಯಂಡ್ ದ ನಂಬರ್ ಆಫ್ ಬಾಂಡ್ಸ್ ಫಾರ್ಮ್ಡ್ ಬೈ ಎನ್ ಎಲಿಮೆಂಟ್. ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳು. ಅವುಗಳು ಡಿಸೈಡ್ ಮಾಡುತ್ತೆ ಯಾವ ಥರ ಬಾಂಡು, ಎಷ್ಟು ಬಾಂಡನ್ನು ಕ್ರಿಯೇಟ್ ಮಾಡುತ್ತೆ ಒಂದು ಎಲಿಮೆಂಟ್. ನೆಕ್ಸ್ಟ್ ಹೇಳ್ತಾರೆ, ಕ್ಯಾನ್ ಯು ನೌ ಸೇ ವೈ ಮೆಂಡಲೀವ್ ಚಾಯ್ಸ್ ಆಫ್ ಫಾರ್ಮುಲಾ ಆಫ್ ಕಾಂಪೌಂಡ್ಸ್ ಆಸ್ ಅ ಬೇಸಿಸ್ ಫಾರ್ ಡಿಸೈಡಿಂಗ್ ದ ಪೊಸಿಷನ್ ಆಫ್ ಎಲಿಮೆಂಟ್ ವಾಸ್ ಎ ಗುಡ್ ಒನ್. ಮೆಂಡಲೀವ್ ಏನು ಮಾಡಿದ್ರು? ಹೈಡ್ರೋಜನ್ ಜೊತೆ ಮತ್ತು ಆಕ್ಸಿಜನ್ ಜೊತೆ ಏನು ಕಾಂಪೌಂಡ್ ಫಾರ್ಮ್ ಆಗುತ್ತೋ ಅದರ ಬೇಸಿಸ್ ಮೇಲೆ ಟೇಬಲ್ ಮಾಡಿದ್ದು. ಈಗೇನು ಗೊತ್ತು ನಮಗೆ? ಆ ಕಾಂಪೌಂಡ್ ಯಾವ ಥರ ಬಿಹೇವ್ ಆಗುತ್ತೋ ಅದು ವೇಲೆನ್ಸ್ ಎಲೆಕ್ಟ್ರಾನ್ ಮೇಲೆ ಡಿಪೆಂಡ್ ಆಗುತ್ತೆ. ವೇಲೆನ್ಸ್ ಎಲೆಕ್ಟ್ರಾನೇ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ಲು ಕೂಡ ಡಿಸೈಡ್ ಮಾಡೋದು. ಆದ್ದರಿಂದ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ ಸಿಮಿಲರ್ ಗ್ರೂಪ್ಗೆ ಸಿಕ್ತು. ಇದು ಪೊಸಿಷನ್ ಕತೆ. ನೆಕ್ಸ್ಟು ಟ್ರೆಂಡ್ಸ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಟ್ರೆಂಡ್ ಏನು ಅಂತ ನೋಡೋಣ. ಫಸ್ಟ್ ಟ್ರೆಂಡ್ ವೇಲೆನ್ಸಿ. ವೇಲೆನ್ಸಿ ಏನಾಗುತ್ತೆ? ವೇಲೆನ್ಸಿ ಆಫ್ ಎನ್ ಎಲಿಮೆಂಟ್ ಈಸ್ ಡಿಟರ್ಮಿನ್ಡ್ ಬೈ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಶೆಲ್. ಹೇಳ್ತಾ ಇದ್ದಾರೆ, ಹೌ ಡಸ್ ವೇಲೆನ್ಸಿ ವೇರಿ ಇನ್ ಅ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್. ಲೆಫ್ಟ್ ಟು ರೈಟ್ ಹೋದರೆ ವೇಲೆನ್ಸಿ ಏನಾಗುತ್ತೆ? ಡೌನ್ ದ ಗ್ರೂಪ್ ಏನಾಗುತ್ತೆ? ಸೇಮ್ ಇರುತ್ತೆ. ಒಂದು ಗ್ರೂಪಲ್ಲಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಒಂದೇ ಆಗಿರುತ್ತೆ. ಇದು ವೇಲೆನ್ಸಿ ಕತೆ. ನೆಕ್ಸ್ಟು ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಅಂದರೆ ಇಟ್ ರೆಫರ್ಸ್ ಟು ದ ರೇಡಿಯಸ್ ಆಫ್ ಎನ್ ಆಟಮ್. ಒಂದು ಆಟಮ್ ಎಷ್ಟು ದೊಡ್ಡದಿದೆ. ಇಟ್ ಕ್ಯಾನ್ ಬಿ ವಿಜುವಲೈಸ್ಡ್, ಇಟ್ ಮೇ ಬಿ ವಿಜುವಲೈಸ್ಡ್. ಅದನ್ನು ನಾವು ಯೋಚನೆ ಮಾಡ್ಬೋದು. ಯಾವ ಥರ? as a distance of the center of the nucleus and the outermost shell of an isolated atom. ನ್ಯೂಕ್ಲಿಯಸ್ ಸೆಂಟರಿಂದ ಔಟರ್ಮೋಸ್ಟ್ ಶೆಲ್ಗೆ ಎಷ್ಟು ದೂರ ಇದೆಯೋ ಅದನ್ನು ಅಟಾಮಿಕ್ ಸೈಜ್ ಅಂತ ಅನ್ಕೋಬೋದು.
ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅಟಾಮಿಕ್ ರೇಡಿಯಸ್ ಆಫ್ ಹೈಡ್ರೋಜನ್ ಆಟಮ್ ಇಸ್ 37 ಪಿಕೋಮೀಟರ್. ಸೊ ಹೈಡ್ರೋಜನ್ದು 37 ಪಿಕೋಮೀಟರ್. ಪಿಕೋಮೀಟರ್ ಅಂದರೆ ತುಂಬಾ ಚಿಕ್ಕ ನಂಬರು, 10⁻⁻12 ಮೀಟರ್ ಅಂತ ಇದೆ, ಬಟ್ 37 ಇದೆ. ಈಗೇನು ಮಾಡೋದು? ಅಟಾಮಿಕ್ ಸೈಜ್ ಏನಾಗುತ್ತೆ ಗ್ರೂಪ್ ಮತ್ತು ಪೀರಿಯಡಲ್ಲಿ? ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇದು ಪೀರಿಯಡ್ 2 ಎಲಿಮೆಂಟ್ಸ್ ಈ ಥರ ಇದೆ, ಅದರ ಅಟಾಮಿಕ್ ಸೈಜ್ ಈ ಥರ ಜಾಸ್ತಿ ಕಮ್ಮಿ ಏನೋ ಆಗ್ತಾ ಇದೆ. ಯಾವ ಬೇಸಿಸ್ ಮೇಲೆ ಅಂತ ಅರೇಂಜ್ ಮಾಡಿದ್ರೆ ಯಾವ ಬೇಸಿಸ್ ಮೇಲೆ, ಯಾವ್ದು ಜಾಸ್ತಿ ಇದೆ ಯಾವ್ದು ಕಮ್ಮಿ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಆನ್ಸರು ಕೊಡ್ತಾರೆ. ನೋಡೋಣ ಆನ್ಸರ್ ಏನು ಅಂತ. ಆನ್ಸರ್ ಏನಂದರೆ, ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಇನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಅಲಾಂಗ್ ಎ ಪೀರಿಯಡ್. ಒಂದು ಪೀರಿಯಡ್ ಒಂದು ರೋ ಅಲ್ಲಿ ಲೆಫ್ಟಿಂದ ರೈಟ್ ಹೋದರೆ ಅದರ ಅಟಾಮಿಕ್ ರೇಡಿಯಸ್ ಚಿಕ್ಕದಾಗುತ್ತೆ. ಇದು ಆ್ಯಕ್ಚುಲಿ ಭಾರಿ ಆಶ್ಚರ್ಯಕರ. ಯೂಶ್ವಲಿ ನಾವು ಅಟಾಮಿಕ್ ನಂಬರ್ ಜಾಸ್ತಿ ಆದರೆ ದೊಡ್ಡದಾಗಿ ತೊಗೋಬೇಕು ಅಂತ ಅನ್ಕೋತೀವಲ್ಲ, ಬಟ್ ಆ್ಯಕ್ಚುಲಿ ಹಂಗಾಗಲ್ಲ. ಯಾಕೆ? ದಿಸ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ದ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಅಂದರೆ ನ್ಯೂಕ್ಲಿಯಸ್ಸಲ್ಲಿ ಎಷ್ಟು ಪ್ರೋಟಾನ್ ಇರುತ್ತೆ, ಆ ಪ್ರೋಟಾನ್ ಚಾರ್ಜ್ ಅಲ್ವಾ. ಸೊ ನ್ಯೂಕ್ಲಿಯಸ್ದು ಚಾರ್ಜ್ ಜಾಸ್ತಿ ಆಗುತ್ತೆ, ನಂಬರ್ ಜಾಸ್ತಿ ಆಗ್ತಿದೆ, ಅಟಾಮಿಕ್ ನಂಬರ್ ಜಾಸ್ತಿ ಆಗ್ತಿದ್ದಂಗೆ. ಅದೇನು ಮಾಡುತ್ತೆ? ಇಟ್ ಟೆನ್ಸ್ ಟು ಪುಲ್ ದ ಎಲೆಕ್ಟ್ರಾನ್ಸ್ ಕ್ಲೋಸರ್ ಟು ದ ನ್ಯೂಕ್ಲಿಯಸ್. ಸೊ ಜಾಸ್ತಿ ಇದ್ದಷ್ಟು ಚಾರ್ಜು ಎಲೆಕ್ಟ್ರಾನ್ಸನ್ನು ನ್ಯೂಕ್ಲಿಯಸ್ಸಿಗೆ ಹತ್ತಿರ ಕರೆಯುತ್ತೆ. ಹತ್ತಿರ ಕರೆದಾಗ ಸೈಜ್ ಆಫ್ ದಿ ಆಟಮ್ ಕಮ್ಮಿ ಆಗುತ್ತೆ, ರೆಡ್ಯೂಸಸ್ ದ ಸೈಜ್ ಆಫ್ ದಿ ಆಟಮ್. ಇಂಟ್ರೆಸ್ಟಿಂಗ್. ಕೆಳಗೋದ್ರೆ ಏನಾಗುತ್ತೆ? ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಯಾಕೆ? ಬಿಕಾಸ್ ನ್ಯೂ ಶೆಲ್ಸ್ ಆರ್ ಬೀಯಿಂಗ್ ಆ್ಯಡೆಡ್ ಆ್ಯಸ್ ವಿ ಗೋ ಡೌನ್ ದ ಗ್ರೂಪ್. ಒಂದು ಗ್ರೂಪ್ ಕೆಳಗೆ ಹೋಗ್ತಿದ್ದಂಗೆ ಹೊಸ ಹೊಸ ಶೆಲ್ಸ್, ಅದರಿಂದ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಶೆಲ್ಸ್ ಜಾಸ್ತಿ ಆ್ಯಡ್ ಮಾಡಿದ್ರೆ ಯಾಕೆ ಡಿಸ್ಟೆನ್ಸ್ ಜಾಸ್ತಿ ಆಗಬೇಕು? ಯಾಕಂದರೆ ಇಟ್ ಇನ್ಕ್ರೀಸಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಆ್ಯಂಡ್ ದ ನ್ಯೂಕ್ಲಿಯಸ್, so that the atomic size increases in spite of the increase of the nuclear charge. ಒಂದು ಹೊಸ ಶೆಲ್ ಆ್ಯಡ್ ಆದಾಗ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೂ, ಅಂದರೆ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಸ್ ಜಾಸ್ತಿ ಆದರೂ ಡಿಸ್ಟೆನ್ಸು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಾಪರ್ಟಿ. ಹೊಸ ಶೆಲ್ ಆ್ಯಡ್ ಮಾಡಿದಾಗ ದೂರ ಹೋಗ್ತಾ ಹೋಗುತ್ತೆ. ಇದು ಅಟಾಮಿಕ್ ರೇಡಿಯಸ್ ಆಯಿತು. ನೆಕ್ಸ್ಟು ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ಸೊ ನಾವು ಮುಂದೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತೆಲ್ಲ ಕಲ್ತಿದ್ದೀವಲ್ಲ, ಅದರ ಪ್ರಾಪರ್ಟಿ ಏನು, ಹೇಗೆ ವರ್ಕ್ ಆಗುತ್ತೆ ಪೀರಿಯಾಡಿಕ್ ಟೇಬಲಲ್ಲಿ ಅಂತ ನೋಡೋಣ. ಸೊ ಫಸ್ಟ್ ಹೇಳ್ತಾರೆ, ದ ಮೆಟಲ್ಸ್ ಲೈಕ್ ಸೋಡಿಯಂ ಆ್ಯಂಡ್ ಮೆಗ್ನೀಷಿಯಮ್ ಆರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲ್. ಪೀರಿಯಾಡಿಕ್ ಟೇಬಲ್ ಲೆಫ್ಟಲ್ಲಿರುತ್ತೆ. ನಾನ್ ಮೆಟಲ್ಸ್ ಆರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ನಾನ್ ಮೆಟಲ್ಸ್ ಯಾವುದು? ಸಲ್ಫರ್, ಕ್ಲೋರಿನ್, ಇದು ರೈಟ್ ಹ್ಯಾಂಡ್ ಸೈಡ್. ಇನ್ ದ ಮಿಡಲ್, ಮಧ್ಯದಲ್ಲಿ ಏನಿದೆ? ವಿ ಹ್ಯಾವ್ ಸಿಲಿಕನ್ which is classified as semi-metal, semiconductor ಅಂತ ಏನು ಹೇಳ್ತೀವಿ. ಯಾಕಂದರೆ ದೇ ಎಕ್ಸಿಬಿಟ್ ಸಮ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅದು ಕೆಲವು ಸಲ ಮೆಟಲ್ ಥರ ಬಿಹೇವ್ ಆಗುತ್ತೆ, ಕೆಲವು ಸಲ ನಾನ್ ಮೆಟಲ್ ಥರ ಬಿಹೇವ್ ಆಗುತ್ತೆ. ಅದು ಮಧ್ಯದಲ್ಲಿದೆ. ಇನ್ ಅ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಎ ಜಿಗ್ಜ್ಯಾಗ್ ಲೈನ್ ಸೆಪರೇಟ್ಸ್ ದ ಮೆಟಲ್ಸ್ ಫ್ರಮ್ ನಾನ್ ಮೆಟಲ್ಸ್. ದ ಬಾರ್ಡರ್ ಲೈನ್ ಎಲಿಮೆಂಟ್ಸ್, ದಷ್ಟು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ದೇ ಆರ್ ಆಲ್ ಇಂಟರ್ಮೀಡಿಯೇಟ್ ಆ್ಯಂಡ್ ದೇ ಆರ್ ಕಾಲ್ಡ್ ಸೆಮಿ ಮೆಟಲ್ಸ್. ಇದನ್ನು ಚಿತ್ರದಲ್ಲಿ ನೋಡಿದ್ರೆ, ನೀವು ಈ ಚಿತ್ರದಲ್ಲಿ ನೋಡಿದ್ರೆ ಮೆಟಲ್ಸ್ ಎಲ್ಲ ಇಲ್ಲಿದೆ ನೋಡಿ. ಇಲ್ಲಿ ಸೋಡಿಯಂ, ಮೆಗ್ನೀಷಿಯಮ್, ಐರನ್, ನಿಕ್ಕಲ್ ಇವೆಲ್ಲ ಇದೆ. ಈ ಜಿಗ್ಜ್ಯಾಗ್ ಲೈನು ಸೆಪ್ರೇಟ್ ಮಾಡುತ್ತೆ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸನ್ನು. ಮಧ್ಯದಲ್ಲಿ ಈ ಕೆಲವೆಲ್ಲ ಪಿಂಕ್ ಕಲರ್ ಏನಿದೆಯೋ ಇವುಗಳು ಮೆಟಲಾಯ್ಡ್ಸ್ ಅಥವಾ ಸೆಮಿಕಂಡಕ್ಟರ್. ಅಲ್ಲಿ ಸಿಲಿಕನ್ ಇಲ್ಲಿದೆ, ಜರ್ಮೇನಿಯಮ್, ಇವೆಲ್ಲ ಕೆಲವು ಸಲ ಮೆಟಲ್ ಥರ ಬಿಹೇವ್ ಆಗುತ್ತೆ, ಕೆಲವು ಸಲ ನಾನ್ ಮೆಟಲ್ ಥರ ಬಿಹೇವ್ ಆಗುತ್ತೆ. ಇವುಗಳೆಲ್ಲ ಕಾರ್ಬನ್, ನೈಟ್ರೋಜನ್, ಇವೆಲ್ಲ ನಾನ್ ಮೆಟಲ್ಸ್ ಥರ ಬಿಹೇವ್ ಮಾಡುತ್ತೆ. ಈ ಥರ ಪೀರಿಯಾಡಿಕ್ ಟೇಬಲಲ್ಲಿ ಡಿಫರೆಂಟ್ ಆಗಿದೆ. ವಾಪಸ್ ಬಂದರೆ, the modern periodic table zigzag line separates metals from non-metals. Borderline elements ಅದು ನೋಡಿದ್ವಲ್ಲ, ಬೋರಾನ್, ಸಿಲಿಕಾನ್, ಇವೆಲ್ಲ ಇಂಟರ್ಮೀಡಿಯೇಟ್. ಅದನ್ನು ನಾವು ಮೆಟಲಾಯ್ಡ್ಸ್ ಅಥವಾ ಸೆಮಿ ಮೆಟಲ್ಸ್ ಅಂತ ಕರಿತೀವಿ. ಮುಂದೆ
ಮೆಟಲ್ಸ್ ಟೆಂಡ್ ಟು ಲೂಸ್ ಎಲೆಕ್ಟ್ರಾನ್ಸ್ ವೈಲ್ ಫಾರ್ಮಿಂಗ್ ಬಾಂಡ್ಸ್. ದೇ ಆರ್ ಎಲೆಕ್ಟ್ರೋಪಾಸಿಟಿವ್ ಇನ್ ನೇಚರ್. ಅಂದರೆ ಬಾಂಡ್ಸ್ ಫಾರ್ಮ್ ಮಾಡುವಾಗ, ಅಯೋನಿಕ್ ಬಾಂಡ್ಸ್ ಫಾರ್ಮ್ ಆಗುತ್ತಲ್ವಾ, ಅದು ಎಲೆಕ್ಟ್ರಾನ್ಸನ್ನು ತ್ಯಜಿಸುತ್ತೆ, ಕೊಡುತ್ತೆ. ಕ್ವೆಶ್ಚನ್ ಏನಂದರೆ, ಹೌ ಡು ಯು ಥಿಂಕ್ ದಿಸ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್ ಚೇಂಜ್ ಆಗುತ್ತೆ? ಒಂದು ಗ್ರೂಪಲ್ಲಿ ಮೇಲಿಂದ ಕೆಳಗೆ ಹೋದರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್ ಹೆಂಗೆ ಚೇಂಜ್ ಆಗುತ್ತೆ? ಲೆಫ್ಟಿಂದ ರೈಟ್ ಟು ಪೀರಿಯಡಲ್ಲಿ ಹೋದರೆ ಅವಾಗ ಏನಾಗುತ್ತೆ ಹೇಳ್ತಾರೆ. ಆಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆ್ಯಕ್ಟಿಂಗ್ ಆನ್ ದ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಲೆಫ್ಟಿಂದ ರೈಟ್ ಹೋದಾಗ ಪ್ರೋಟಾನ್ ಜಾಸ್ತಿ ಆಗುತ್ತೆ. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆ್ಯಕ್ಟಿಂಗ್ ಆನ್ ವೇಲೆನ್ಸ್ ಎಲೆಕ್ಟ್ರಾನ್ ಜಾಸ್ತಿ ಆಗೋದ್ರಿಂದ ಟೆಂಡೆನ್ಸಿ ಆಫ್ ದ ಲೂಸ್ ಎಲೆಕ್ಟ್ರಾನ್ಸ್ ವಿಲ್ ಡಿಕ್ರೀಸ್. ಸೊ ಎಲೆಕ್ಟ್ರಾನ್ಸ್ ಕಳೆದುಕೊಳ್ಳೋ ಟೆಂಡೆನ್ಸಿ ಕಮ್ಮಿ ಆಗುತ್ತೆ. ಬಟ್ ಡೌನ್ ದ ಗ್ರೂಪ್ ಕೆಳಗೆ ಹೋದರೆ the effective nuclear charge experienced by electrons is decreasing. ಮೇಲಿಂದ ಕೆಳಗೆ ಬಂದರೆ, ಅಂದರೆ ಒಂದು ಕಾಲಮಲ್ಲಿ ಮೇಲಿಂದ ಕೆಳಗೆ ಬಂದರೆ, ಬಿಕಾಸ್ outermost electrons are far away from the nucleus. Therefore, they can be lost easily. Hence, metallic character decreases across the period. Left in the right ಹೋದರೆ metallic character ಕಮ್ಮಿ ಆಗುತ್ತೆ. ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ಮೇಲಿಂದ ಕೆಳಗೆ ಬಂದರೆ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ನಾನ್ ಮೆಟಲ್ಸ್ ಆನ್ ದ ಅದರ್ ಹ್ಯಾಂಡ್ ಆರ್ ಎಲೆಕ್ಟ್ರೋನೆಗೆಟಿವ್. ಎಲೆಕ್ಟ್ರೋನೆಗೆಟಿವ್ ಅಂದರೆ ಅವು ಎಲೆಕ್ಟ್ರಾನ್ಸನ್ನು ಪಡೆಯುತ್ತೆ ಕಾಂಪೌಂಡ್ ಆಗುವಾಗ. ದೇ ಟೆಂಡ್ ಟು ಫಾರ್ಮ್ ಬಾಂಡ್ಸ್ ಬೈ ಗೇನಿಂಗ್ ಎಲೆಕ್ಟ್ರಾನ್ಸ್. ಅವುಗಳ ಪ್ರಾಪರ್ಟಿ ಹೇಗೆ ಚೇಂಜ್ ಆಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ. As the trends in electronegativity show, non-metals are found on the right-hand side of the periodic table towards the top. So, non-metals ಎಲ್ಲಿ ಕಾಣುತ್ತೆ? Periodic table right-hand side ಇದೆ. These trends also help us to predict the nature of oxides formed by elements, because it is known that oxides of elements are basic and that of non-metals are acidic in general. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಅದು ಎಲೆಕ್ಟ್ರೋಪಾಸಿಟಿವ್ ಆಪೋಸಿಟ್. ಸೊ ರೈಟಿಗೆ ಹೋಗ್ತಿದ್ದಂಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೆ, ಮೇಲಿಂದ ಕೆಳಗೆ ಬರ್ತಿದ್ದಂಗೆ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಓಕೆ, ಈಗ ಕ್ವೆಶ್ಚನ್, how could modern periodic table remove various anomalies of Mendeleev periodic table? Mendeleev periodic table ಏನು ಅನಾಮಲಿ ಇತ್ತು? ಒಂದು ಹೈಡ್ರೋಜನ್ಗೆ ಎಲ್ಲಿ ಜಾಗ ಅಂತ. ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅದನ್ನು ಫಸ್ಟ್ ಜಾಗದಲ್ಲಿ ಕೂಡಿಸ್ತು, ಬಟ್ ಅದನ್ನು ಸೆಪರೇಟ್ ಗ್ರೂಪ್ ಮಾಡಿದೆ. ಎರಡನೇದು ಐಸೋಟೋಪ್ ಪ್ರಾಬ್ಲಮ್ಸ್ ಇತ್ತು. ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಟಾಮಿಕ್ ನಂಬರ್ ಯೂಸ್ ಮಾಡುತ್ತೆ, ಸೊ ಅದರಿಂದ ಐಸೋಟೋಪ್ ಪ್ರಾಬ್ಲಮ್ ಇಲ್ಲ. ಈ ಅನಾಮಲಿಗಳನ್ನು ಮಾಡ್ತು. ನೇಮ್ 2 ಎಲಿಮೆಂಟ್ಸ್ ಯು ವುಡ್ ಎಕ್ಸ್ಪೆಕ್ಟ್ ಟು ಶೋ ಕೆಮಿಕಲ್ ರಿಯಾಕ್ಷನ್ ಸಿಮಿಲರ್ ಟು ಮೆಗ್ನೀಷಿಯಮ್. ಇದನ್ನು ಹೆಂಗೆ ಸಾಲ್ವ್ ಮಾಡೋದು? ಮೆಗ್ನೀಷಿಯಮ್ ಯಾವ ಗ್ರೂಪಲ್ಲಿದೆ ನೋಡಿ, ಆ ಗ್ರೂಪಲ್ಲಿ ಮೇಲೆ ಕೆಳಗಿರೋ ಎಲಿಮೆಂಟು ಮೆಗ್ನೀಷಿಯಮ್ ಥರನೇ ಬಿಹೇವ್ ಆಗುತ್ತೆ. ಸೊ ಆ ಥರ ಮಾಡೋದು. ವಾಟ್ ಈಸ್ ದ ಬೇಸಿಸ್ ಆಫ್ ಯುವರ್ ಚಾಯ್ಸ್? ಆ ಗ್ರೂಪ್ ಬೇಸಿಕ್ಲಿ ಹುಡುಕಿ. ನೆಕ್ಸ್ಟ್, ನೇಮ್ 3 ಎಲಿಮೆಂಟ್ಸ್ ದಟ್ ಹ್ಯಾವ್ ಸಿಂಗಲ್ ಎಲೆಕ್ಟ್ರಾನ್ ಇನ್ ದರ್ ಔಟರ್ ಮೋಸ್ಟ್ ಶೆಲ್. ಸಿಂಗಲ್ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಶೆಲ್ಸು ಫಸ್ಟ್ ಗ್ರೂಪಲ್ಲಿರುವಂಥದ್ದೆಲ್ಲ ಸಿಂಗಲ್ ಮೋಸ್ಟ್ ಎಲೆಕ್ಟ್ರಾನ್. ಸೊ ಫಸ್ಟ್ ಗ್ರೂಪಲ್ಲಿರೋ ಯಾವುದೇ 3 ಎಲಿಮೆಂಟ್ ತೊಗೊಂಡ್ರು ನಿಮಗೆ ಈ ಆನ್ಸರ್ ಸಿಗುತ್ತೆ. 2 ಎಲಿಮೆಂಟ್ಸ್ ದಟ್ ಹ್ಯಾವ್ 2 ಎಲೆಕ್ಟ್ರಾನ್ಸ್ ಇನ್ ದರ್ ಔಟರ್ ಮೋಸ್ಟ್ ಶೆಲ್, ಸೆಕೆಂಡ್ ಗ್ರೂಪಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಅದನ್ನು ನೋಡಿ ನೀವು ಆನ್ಸರ್ ಮಾಡ್ಬೋದು. 3 ಎಲಿಮೆಂಟ್ಸ್ ವಿತ್ ಫಿಲ್ಡ್ ಔಟರ್ ಮೋಸ್ಟ್ ಶೆಲ್ಸ್ ಫಿಲ್ ಆಗೋದು ಲಾಸ್ಟ್ ಗ್ರೂಪಲ್ಲಿ ಶೆಲ್ ಫುಲ್ ಆಗಿರುತ್ತೆ. ಸೊ ಲಾಸ್ಟ್ ಗ್ರೂಪಲ್ಲಿ ಯಾವ ಎಲಿಮೆಂಟ್ ಇದ್ದರೂ ಆರ್ಗಾನ್, ನಿಯಾನ್ ಇವುಗಳನ್ನೆಲ್ಲ ಹೇಳ್ಬೋದು. ನೆಕ್ಸ್ಟ್, lithium, sodium, potassium are all metals that react with water to liberate hydrogen gas. Is there any similarity in atoms of these elements? Lithium, sodium, potassium ಎಲ್ಲ ಫಸ್ಟ್ ಗ್ರೂಪ್, ಸೊ ಆಬ್ವಿಯಸ್ಲಿ ಅವುಗಳು ಸಿಮಿಲರ್ ಆಗಿ ಬಿಹೇವ್ ಮಾಡುತ್ತೆ. Helium is an unreactive gas and neon is an extremely low reactivity. What do these atoms have in common? ಇವೆಲ್ಲ ಲಾಸ್ಟ್ ಗ್ರೂಪ್, ಅಂದರೆ ಔಟರ್ ಮೋಸ್ಟ್ ಶೆಲ್ಲು ಫುಲ್ ಆಗಿರುತ್ತೆ. ಸೊ ಆದ್ದರಿಂದ ಅವು ಏನಂತ ಹೇಳ್ತೀವಿ? ಇನರ್ಟ್ ಗ್ಯಾಸಸ್ ಅಂತ ಹೇಳ್ತೀವಿ.
ಆಮೇಲೆ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ವಿಚ್ ಆರ್ ದ ಮೆಟಲ್ಸ್ ಅಮಾಂಗ್ಸ್ ದ ಫಸ್ಟ್ 10 ಎಲಿಮೆಂಟ್ಸ್ ನೋಡಿ ಯಾವ್ದ್ಯಾವುದು ಝಿಗ್ಝ್ಯಾಕ್ಕಿಂತ ಲೆಫ್ಟ್ ಇರುತ್ತೋ ಅದೆಲ್ಲ ಮೆಟಲ್ಗಳು. ಬೈ ಕನ್ಸಿಡರಿಂಗ್ ದ ಪೊಸಿಷನ್ ಇನ್ ದ ಪೀರಿಯಾಡಿಕ್ ಟೇಬಲ್ ವಿಚ್ ವುಡ್ ಯು ಎಕ್ಸ್ಪೆಕ್ಟ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಮೆಟಾಲಿಕ್ ಕ್ಯಾರೆಕ್ಟರಿಸ್ಟಿಕ್ ಇಷ್ಟು ಕೊಟ್ಟಿದ್ದಾರೆ. ಯಾವುದು ಮೆಟಾಲಿಕ್ ಕ್ಯಾರೆಕ್ಟರಿಸ್ಟಿಕ್ ಏನಿತ್ತು ಹೇಳಿ, ಲೆಫ್ಟಿಂದ ರೈಟ್ ಹೋದರೆ ಮೆಟಾಲಿಕ್ ಕ್ಯಾರೆಕ್ಟರಿಸ್ಟಿಕ್ ಕಮ್ಮಿ ಆಗುತ್ತೆ, ಮೇಲಿಂದ ಕೆಳಗೆ ಹೋದರೆ ಮೆಟಾಲಿಕ್ ಕ್ಯಾರೆಕ್ಟರಿಸ್ಟಿಕ್ ಜಾಸ್ತಿ ಆಗುತ್ತೆ. ಸೊ ನೋಡಿ ಯಾವುದಿದೆ ಅಂತ, ಸೊ ಅದು ನಿಮ್ಗೆ ಗೊತ್ತಾಗುತ್ತೆ ಆನ್ಸರ್. ಸೊ ಅಲ್ಲಿಗೆ ಪೀರಿಯಾಡಿಕ್ ಟೇಬಲ್ ಫೈನಲ್ ಸೆಕ್ಷನ್ನು ಕಲ್ತ್ವಿ. ಮುಂದಿನ ವಿಡಿಯೋಲಿ ಬೇರೆ ಚಾಪ್ಟರ್ಗಳನ್ನು ಕಲಿಯೋಣ. ಹೋಪ್ಫುಲಿ ದಿಸ್ ವಾಸ್ ಯೂಸ್ಫುಲ್. ಸಿ ಯು ಸೂನ್ ವಿತ್ ಅ ನ್ಯೂ ವಿಡಿಯೋ. ಬಾಯ್.